ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ಜಾಬ್ ಕಾಸ್ಟಿಗೆ ಸಂಬಂಧಪಟ್ಟಿರೋ ಎರಡನೇ ಪ್ರಾಬ್ಲಮ್ ಅನ್ನ ಚೆಕ್ ಮಾಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ ಅಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಂದ್ರೆ ಜಾಬ್ ನಂಬರ್ 4321 ಅಲ್ಲಿ ಮೆಟೀರಿಯಲ್ ಎಷ್ಟು ಯೂಸ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಡಿಪಾರ್ಟ್ಮೆಂಟ್ ಎ ಬಿ ಸಿ ಅಲ್ಲಿ ಆಗುವಂತ ಮೆಟೀರಿಯಲ್ ಅನ್ನ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಡಿಪಾರ್ಟ್ಮೆಂಟ್ ಎಲ್ಲಿ 4000 ಮೆಟೀರಿಯಲ್, 1000 ಮೆಟೀರಿಯಲ್ ಬಿ ಅಲ್ಲಿ, ಸಿ ಅಲ್ಲಿ 1500, ಟೋಟಲ್ ಮೆಟೀರಿಯಲ್ 6500 ಆಗುತ್ತೆ ಸ್ಟೂಡೆಂಟ್ಸ್. ಮೆಟೀರಿಯಲ್ ಅನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡೆ 6500 ಹೇಗ್ ಬಂತು ಅಂದ್ರೆ 3 ಡಿಪಾರ್ಟ್ಮೆಂಟ್ ಅನ್ನ ಆಡ್ ಮಾಡಿದೆ ಸ್ಟೂಡೆಂಟ್ಸ್, 6500 ಬಂತು. ನೆಕ್ಸ್ಟ್ ವೇಜಸ್ ಇದೆ ಸ್ಟೂಡೆಂಟ್ಸ್. ಡೈರೆಕ್ಟ್ ವೇಜಸ್ ತಗೊಳ್ಳಂತೆ ಅಥವಾ ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ, ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ ಸ್ಟೂಡೆಂಟ್ಸ್. ಡೈರೆಕ್ಟ್ ವೇಜಸ್ ಏನ್ ಹೇಳಿದಾರಪ್ಪ ಅಂದ್ರೆ ಲೇಬರ್ ಗಂಟೆಗೆ ಡಿಪಾರ್ಟ್ಮೆಂಟ್ ಎಗೆ 3 ರೂಪಾಯಿ ಕೊಡ್ತೀವಿ, 300 ಅವರ್ಸ್ ವರ್ಕ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಿ ಅಲ್ಲಿ ವರ್ಕರ್ಸ್ 200 ಅವರ್ಸ್ ಕೆಲಸ ಮಾಡಿದ್ದಾರೆ, 1 ಗಂಟೆಗೆ 4 ರೂಪಾಯಿ. ಡಿಪಾರ್ಟ್ಮೆಂಟ್ ಸಿ ಅಲ್ಲಿ ವರ್ಕರ್ಸ್ 400 ಅವರ್ಸ್ ವರ್ಕ್ ಮಾಡಿದರೆ ಗಂಟೆಗೆ 5 ರೂಪಾಯಿ ಕೊಡ್ತೀವಿ. ಹಾಗಾಗಿ ನಾವು ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 300 ಅವರ್ಸ್ ಇಂಟು 3 ದಟ್ ಬಿಕಮ್ 900 ರುಪೀಸ್ ಡಿಪಾರ್ಟ್ಮೆಂಟ್ ಎ ಅಲ್ಲಿ ಖರ್ಚಾಗುತ್ತೆ. ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 200 ಅವರ್ಸ್ಗೆ 4 ರೂಪೀಸ್ ಹಂಗೆ 800 ರುಪೀಸ್ ಡೈರೆಕ್ಟ್ ವೇಜ್ ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಸಿ ಅಲ್ಲಿ 400 ಗಂಟೆಗೆ 5 ರೂಪಾಯಿ ಹಂಗೆ 2000 ರೂಪಾಯಿ ಕೊಡ್ತೀವಿ, 2000 ಕೊಡ್ತೀವಿ. ಹಾಗಾಗಿ 2000 ಪ್ಲಸ್ 800, 2800 ಪ್ಲಸ್ 900, 3700 ಬರುತ್ತೆ ಸ್ಟೂಡೆಂಟ್ಸ್. ಪ್ಲೀಸ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್ ಅಂಡ್ ಡೂ ಬೈ ಯುವರ್ ಸೆಲ್ಫ್. ನೀವೇ ಮಾಡಿದ್ರೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿವರೆಗೂ ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಮೆಟೀರಿಯಲ್ ಮತ್ತೆ ಲೇಬರ್. ಮೆಟೀರಿಯಲ್ ಕ್ಲಿಯರ್ ಆಗಿತ್ತು, ಯಾವ ತರದ್ದು ಮ್ಯಾಥಮೆಟಿಕ್ಸ್ ಬೇಕಾಗಿರ್ಲಿಲ್ಲ, ಡೈರೆಕ್ಟ್ ಮೆಟೀರಿಯಲ್ ಬರ್ಕೊಂಡ್ವಿ. ಆದ್ರೆ ಲೇಬರ್ ಕೊಡ್ಬೇಕಾದ್ರೆ ನಮಗೆ ಹೇಳ್ತಿದ್ರು ವೇಜ್ ರೇಟ್ 1 ಗಂಟೆಗೆ ಪರ್ ಅವರ್ ಕೊಟ್ಟಿದ್ದಾರೆ 3 ರೂಪೀಸ್, 4 ರೂಪೀಸ್, 5 ರೂಪೀಸ್. ಹಾಗೆ ಲೇಬರ್ ಅವರ್ ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ 300, 200, 400 ನಾವು ಇದನ್ನ ಬರ್ದ್ವಿ. ಬರ್ದಾದ ತಕ್ಷಣ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ ಅಂದ್ರೆ 5 ರೂಪಾಯಿ ಡೈರೆಕ್ಟ್ ಲೇಬರ್ ಇದೆ. ಸೊ ಇದು ಫಿಕ್ಸ್ಡ್ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ 5 ರೂಪೀಸ್ ಇದೆ. ಫಿಕ್ಸ್ಡ್ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ ಸ್ಟೂಡೆಂಟ್ಸ್ 5 ರೂಪೀಸ್ ಇದೆ. ನಾವು ಈ 5 ರೂಪೀಸ್ ಅನ್ನ ಎಂಟರ್ ಮಾಡ್ಕೊಳ್ಳೋಣಂತೆ. ಫಿಕ್ಸ್ಡ್ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟು ಗಂಟೆಗೆ ಸ್ಟೂಡೆಂಟ್ಸ್. ನಂಬರ್ ಆಫ್ ಅವರ್ಸ್ ಇಲ್ಲಿ ಲೇಬರ್ ಅವರ್ ಇದೆ, ನಂಬರ್ ಆಫ್ ಅವರ್ಸ್ 300 ಪ್ಲಸ್ 200 500 ಪ್ಲಸ್ 400 ಟೋಟಲ್ 900 ಅವರ್ಸ್ ಆಗುತ್ತೆ. 900 ಅವರ್ಸ್ ಆಗುತ್ತೆ. 900 ಅವರ್ಸ್. 900 ಅವರ್ಸ್ ಹೇಗಾಯ್ತು ಸ್ಟೂಡೆಂಟ್ಸ್? ಇಲ್ಲಿದೆ 300 ಅವರ್ಸ್, 200 ಅವರ್ಸ್ ಮತ್ತೆ 400 ಅವರ್ಸ್ ಅನ್ನ, ಇದು ಅವರ್ಸ್ ಅನ್ನ ಆಡ್ ಮಾಡಿದಾಗ ಪ್ಲಸ್ ಮಾಡಿದಾಗ ನನಗೆ ಟೋಟಲ್ 900 ಅವರ್ಸ್ ಬಂತು. 900 ಅವರ್ಸ್ ಅನ್ನ 1 ಗಂಟೆಗೆ 5 ರೂಪಾಯಿ ಹಂಗೆ ಮಲ್ಟಿಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ನಮಗೆ ಅವಾಗ ಏನ್ ಬರುತ್ತೆ? 900 ಅವರ್ಸ್ ಇಂಟು 5 ರೂಪೀಸ್. ಜಸ್ಟ್ ಎ ಮಿನಿಟ್. 900 ಅವರ್ಸ್ ಇಂಟು 5 ರೂಪೀಸ್ ಮಲ್ಟಿಪ್ಲೈ ಮಾಡಿದ್ರೆ 4500 ಬರುತ್ತೆ ಸ್ಟೂಡೆಂಟ್ಸ್. ಪ್ಲೀಸ್ ಯೂಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 4500 ಫಿಕ್ಸ್ಡ್ ಪ್ರೊಡಕ್ಷನ್ ಓವರ್ ಹೆಡ್ ಬಂತು. ಹಾಗಾಗಿ ಇದಷ್ಟನ್ನು ಟೋಟಲ್ ಮಾಡಿದ್ರೆ ನನಗೆ 14,700 ಬರುತ್ತೆ ಸ್ಟೂಡೆಂಟ್ಸ್. ಈ 14,700 ಅನ್ನ ನಾವು ಏನಂತ ಕರಿತೀವಿ? ದಿಸ್ ಈಸ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಅಂತ ಕರಿತೀವಿ. ವರ್ಕ್ ಕಾಸ್ಟ್ ಎಷ್ಟು ಬಂತು? ಯಾಕಂದ್ರೆ ನೋಡಿ ಇಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ ಇದೆ ಸ್ಟೂಡೆಂಟ್ಸ್, ಪ್ರೈಮ್ ಕಾಸ್ಟ್ ಅಲ್ಲ, ಪ್ರೊಡಕ್ಷನ್ ಓವರ್ ಹೆಡ್ ಇದೆ. ನೆನಪಿರ್ಲಿ, ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಬಂದ ತಕ್ಷಣ ಅದು ಇಂಡೈರೆಕ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಂಡೈರೆಕ್ಟ್ ಅಂತಂದ್ರೆ ನಮಗೆ ಓವರ್ ಹೆಡ್ಸ್ ಅಲ್ಲಿ ಬರುತ್ತೆ. ಅದು ಫ್ಯಾಕ್ಟರಿ ಓವರ್ ಹೆಡ್ ಇರ್ಬೋದು, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇರುತ್ತೆ. ನೋಡಿ ಸ್ಟೂಡೆಂಟ್ಸ್, ಇದು ಓವರ್ ಹೆಡ್ ಆಗಿದೆ, ನೆನಪಿರ್ಲಿ ಓವರ್ ಹೆಡ್. ಸೊ ಹಂಗಾಗಿ ನನಗೆ ವರ್ಕ್ ಕಾಸ್ಟ್ ಸಿಕ್ತು. ಈಗ ಎರಡನೇದು ಕೇಳ್ತಿದೀವಿ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇದೆ ಸ್ಟೂಡೆಂಟ್ಸ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇಸ್ 80% ಆಫ್ ವರ್ಕ್ ಕಾಸ್ಟ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಈಸ್ 80% ಆಫ್ ವರ್ಕ್ ಕಾಸ್ಟ್ ಅಂತಿದೆ. ಹಾಗಾದ್ರೆ ವಾಟ್ ಈಸ್ ದ ವರ್ಕ್ ಕಾಸ್ಟ್ ಅಂತ ಕೇಳಿದ್ರೆ ವರ್ಕ್ ಕಾಸ್ಟ್ ಇದ್ದಿದ್ದು 14,700 ವರ್ಕ್ ಕಾಸ್ಟ್ ಇದೆ ಸ್ಟೂಡೆಂಟ್ಸ್. 14,700 is the work cost into
ಎಷ್ಟು ಪರ್ಸೆಂಟು? 80%. 80% ಎಷ್ಟಾಗತ್ತಪ್ಪ ಅಂತ ಕೇಳಿದ್ರೆ 11,000. ಪ್ಲೀಸ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್. 11,760 rupees ವರ್ಕ್ ಕಾಸ್ಟ್ ಬರುತ್ತೆ ಸ್ಟೂಡೆಂಟ್ಸ್. ಈ ವರ್ಕ್ ಕಾಸ್ಟ್ ಅನ್ನ ನಾವು ಆಡ್ ಮಾಡಿದ ತಕ್ಷಣ ಟೋಟಲ್ 26,460 rupees ವರ್ಕ್ ಕಾಸ್ಟ್ ಆಡ್ ಮಾಡಿದ ತಕ್ಷಣ ನಮಗೆ ಸಿಕ್ತು. ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ಟೂಡೆಂಟ್ಸ್. ಇದನ್ನ ನಾವು ಕರಿತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ನಿಮ್ಗೆಲ್ರಿಗೂ ಕಾಸ್ಟ್ ಶೀಟ್ ಬರುತ್ತೆ, ಹಾಗಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ ನಿಮಗೆ ಗೊತ್ತಾಯ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಡುಹಿಡಿಯೋದು ಹೇಗೆ ಅಂತ. ಸೊ ಮೊದಲು ಮೆಟೀರಿಯಲ್ ತಗೊಂಡ್ವಿ, ಡೈರೆಕ್ಟ್ ವೇಜಸ್ ತಗೊಂಡ್ವಿ, ಮತ್ತೆ ಓವರ್ ಹೆಡ್ ಅನ್ನ ತಗೊಂಡ್ವಿ. ಅದನ್ನ ಆಡ್ ಮಾಡಿದ್ರೆ 14,700 ವರ್ಕ್ ಕಾಸ್ಟ್ ಬಂತು. ವರ್ಕ್ ಕಾಸ್ಟ್ ಮೇಲೆ 80% ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಅಂದ್ರೆ ವರ್ಕ್ ಕಾಸ್ಟ್ ಎಷ್ಟಾಗಿರುತ್ತೋ ಅದರ 80% ಅಷ್ಟು ಪೋರ್ಷನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೂ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಲಾಗಿದೆ. ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಹಾಕಿದೆ. 11,760 ಬಂತು. ಇವೆರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು. ಈಗ ಕೇಳ್ತಾರೆ ಮೇಕ್ ದ 20% ಮಾರ್ಜಿನ್ ಹಾಕಿ. ಯಾವ ಮಾರ್ಜಿನ್ ಹಾಕಿ? 20% ಮಾರ್ಜಿನ್ ಯಾವುದ್ರ ಮೇಲೆ? ಪ್ರಾಫಿಟ್. ಯಾವುದ್ರ ಮೇಲೆ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೇಲೆ. ಸರ್ ಐ ಡೋಂಟ್ ನೋ ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್. ನನಗೆ ಸೆಲ್ಲಿಂಗ್ ಪ್ರೈಸೇ ಗೊತ್ತಿಲ್ಲ ಸರ್. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಹೇಗೆ ಕಂಡುಹಿಡಿಯೋಣ? ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು ಸ್ಟೂಡೆಂಟ್ಸ್. ಸೆಲ್ಲಿಂಗ್ ಪ್ರೈಸ್ ಐ ರಿಯಲಿ ಡೋಂಟ್ ನೋ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್. ಇದೇ ನಮಗೆ ಮಿಸ್ಸಿಂಗ್ ಫಿಗರ್ ಆಗಿದೆ. ಆದರೆ ಪರ್ಸೆಂಟೇಜ್ ಇರೋದು ಸೆಲ್ಲಿಂಗ್ ಪ್ರೈಸಿಗೆ 20% ಇದೆ. ಸ್ಟೂಡೆಂಟ್ಸ್ ನಾನು ಈಗ ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೆ, ಮತ್ತೆ ಒಂದ್ಸರಿ ಹೇಳ್ತೀನಿ ಸ್ಟೂಡೆಂಟ್ಸ್. ಏನು ಈ ಸೆಲ್ಲಿಂಗ್ ಪ್ರೈಸ್ ಇರುತ್ತಲ್ಲ, ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರುತ್ತೆ ಸ್ಟೂಡೆಂಟ್ಸ್, ಎರಡನೇದು ಪ್ರಾಫಿಟ್ ಇರುತ್ತೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಬಂತಲ್ಲ ಸ್ಟೂಡೆಂಟ್ಸ್, ಇದು 26,460. ಈ ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್ ಮಾತಾಡ್ತೀವಿ ಅಂದ್ರೆ ಇದು ಯಾವಾಗ್ಲೂ 100% ಇರುತ್ತೆ. ಇವ್ರು ಹೇಳ್ತಾರೆ 20% ಮಾರ್ಜಿನ್ ಅಂತ ಅಷ್ಟೇ. ಪ್ರಾಫಿಟ್ ಮಾರ್ಜಿನ್ ಎಷ್ಟು ಮಾಡ್ತೀವಿ? 20% ಮಾಡ್ಬಿಡ್ತೀವಿ. ಹಾಗಾದ್ರೆ 100 ಅಲ್ಲಿ ನಮಗೆ ಇದು ಏನು ಅಂತ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ಸ್ಟೂಡೆಂಟ್. ಸೆಲ್ಲಿಂಗ್ ಪ್ರೈಸೇ ಗೊತ್ತಿಲ್ಲ. ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿರೋದು ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ನೀವೇನ್ ಮಾಡಬೇಕು? 100 ಅಲ್ಲಿ 20 ಮೈನಸ್ ಮಾಡ್ಕೊಂಡ್ರೆ 80% ಆಗುತ್ತೆ. ಈಗ ನೀವು ತಗೊಂಡಿರೋದು ಇದು 80% ಇದೆ. ನೀವೇನ್ ಮಾಡಿ ಅಂದ್ರೆ ಈ 26,460 ಇಂಟು 20% ಡಿವೈಡೆಡ್ ಬೈ 100 ತಗೋಬೇಡಿ, 80 ತಗೊಳ್ಳಿ. ಆಗ ನಿಮಗೆ ಅಮೌಂಟ್ ಸಿಗುತ್ತೆ. ನಾನು ಕಂಡುಹಿಡಿಬೇಕು ವಾಟ್ ಈಸ್ ದ ಪ್ರಾಫಿಟ್. ಪ್ರಾಫಿಟ್ ಕಂಡುಹಿಡಿಯನಂತೆ. ಪ್ರಾಫಿಟ್ ಎಷ್ಟಿದೆ ಅಂತಂದ್ರೆ 20% ಇದೆ. ಪ್ರಾಫಿಟ್ ಮಾರ್ಜಿನ್ ಇಸ್ 20% ಆನ್ ಸೆಲ್ಲಿಂಗ್ ಪ್ರೈಸ್. 20% ಆನ್ ಸೆಲ್ಲಿಂಗ್ ಪ್ರೈಸ್ ಇದೆ. ಹಾಗಾಗಿ ನಾವೇನ್ ತಗೊಂತಿದೀವಿ ಅಂದ್ರೆ ಕಾಸ್ಟ್ ತಗೊಂತಾ ಇದೀವಿ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಷ್ಟು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಷ್ಟು? 26,460 ಇಂಟು 20 ಡಿವೈಡೆಡ್ ಬೈ 80. 20 ಡಿವೈಡೆಡ್ ಬೈ 80 ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ 6,000. ಯೂಸ್ ಯುವರ್ ಕ್ಯಾಲ್ಕುಲೇಟರ್ ಸ್ಟೂಡೆಂಟ್. 6,615 rupees ಬರುತ್ತೆ ಪ್ರಾಫಿಟ್. ಈಗ ನೀವು ಪ್ರಾಫಿಟ್ ಪೋರ್ಷನ್ ಅನ್ನ ಆಡ್ ಮಾಡಿದ್ರೆ 33,075 rupees ಇಸ್ ಸೆಲ್ಲಿಂಗ್ ಪ್ರೈಸ್ ವಾಟ್ ಯು ಡಿಟರ್ಮೈನ್ಡ್. ನೀವು ಕಂಡುಹಿಡಿದಿದ್ದು ಇದನ್ನ ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಿದ್ರಿ. ಸೊ ಈ ಕ್ವಶನ್ ಅಲ್ಲಿ ಕೇಳಿದ್ದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿರಿ ಅಂತ ಹೇಳಿದ್ರು ಸ್ಟೂಡೆಂಟ್ಸ್. ನೀವು ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಿದಿದ್ದೀರಾ. ಕ್ಲಿಯರ್? ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ನೀವೇ ಖುದ್ದಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಈ ರೀತಿ ಇದೆ. ಸೊ ಮೆಟೀರಿಯಲ್ ತಗೊಂಡಿದ್ವಿ, ಲೇಬರ್ ತಗೊಂಡ್ವಿ, ಟೋಟಲ್ ಮಾಡಿದ್ವಿ, ಆಮೇಲೆ ಫಿಕ್ಸ್ಡ್ ಓವರ್ ಹೆಡ್ ಆದ ತಕ್ಷಣ ವರ್ಕ್ ಕಾಸ್ಟ್ ಸಿಕ್ತು. ವರ್ಕ್ ಕಾಸ್ಟ್ ಮೇಲೆ 80% ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನು ಮಾಡಿದ್ವಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಮಾಡಿದ್ವಿ ಸ್ಟೂಡೆಂಟ್ಸ್. ಓಕೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇದು ಫಿಕ್ಸ್ಡ್ ಪ್ರೊಡಕ್ಷನ್ ಆಗಿತ್ತು. ಪ್ರಾಫಿಟ್ ಮಾರ್ಜಿನ್ 20% ಸೆಲ್ಲಿಂಗ್ ಪ್ರೈಸ್ ಮೇಲೆ ಆಗಿತ್ತು. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಏನ್ ಮಾಡಿದ್ವಿ 20/80 ಮಾಡ್ಕೊಂಡ್ವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯದಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.